ಈಗೂ ನಾನು ಬೆಳಿಗ್ಗೆ ಮಾಧ್ಯಮದಲ್ಲಿ ನೋಡಿದ್ರೆ ನನಗೂ ಗೊತ್ತಾಗಿದ್ದು, ನನಗೂ ಗೊತ್ತಿರಲಿಲ್ಲ. ಅವ್ರದೇ ಧ್ವನಿ ಅಂತ ಸ್ಪಷ್ಟವಾಗಿ ಅನಿಸುತ್ತೆ ನನಗೂ ಕೂಡ. ಯಾಕಂದ್ರೆ ಅವ್ರ ಬಗ್ಗೆ ಅಂತೂ ಇಡೀ ಜಿಲ್ಲಾಕ್ಕೆ ಗೊತ್ತಿತ್ತು. ಈ ರೀತಿ ಹತಾಶೆಯಾಗಿ ಯಾರ ಬಗ್ಗೆ ಆದರೂ ತೆಗಳೋದು, ಒಂದು ಪಕ್ಷದಲ್ಲಿ ಇದ್ಕೊಂಡು, ಒಂದು ಪಕ್ಷದ ಅಧಿಕಾರದಲ್ಲಿ ಇದ್ಕೊಂಡು ಈ ರೀತಿ ಮಾತಾಡೋದು ಸರಿಯಲ್ಲ. ಇದನ್ನು ನಮ್ಮ ವರಿಷ್ಠರು ನೋಡ್ತಾರೆ, ನಮ್ಮ ಮುಖ್ಯಮಂತ್ರಿಗಳು ನೋಡ್ತಾರೆ, ನಮ್ಮ KPC ಅಧ್ಯಕ್ಷರು ನೋಡ್ತಾರೆ. ಅದಕ್ಕೇನು ಸೂಕ್ತ ಕ್ರಮ ಆಗಬೇಕು ಮಾಡ್ತಾರೆ. ಯಾಕಂದ್ರೆ ಈ ಹಿಂದೆ ಕೂಡ 2008ರಾಗ ಅವ್ರ ಪುಸ್ತಕದಲ್ಲಿ ಬಿಡುಗಡೆ ಮಾಡಿದಾಗ ಹೇಳ್ಯಾರಲ್ಲ, ಪುಸ್ತಕದಲ್ಲಿ ಹೇಳ್ಯಾರ ವಿಜಯಾನಂದಗೆ ಸೋಲಕ್ಕೆ ಕಾರಣ ನಾನೇ ಅಂತ. ಅವ್ರ ಪುಸ್ತಕದಲ್ಲೇ ಬರ್ತಾರೆ. ಅವ್ರಿಗೇನಿದು ಹೊಸದಲ್ಲ. ಸಮಾಧಾನ ಅಸೂಯೆ ಮನೋಭಾವನೆ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಇನ್ನೊಬ್ರಿಗೆ ಅವ್ರಿಗೆ ಕೊಟ್ಟಾಗ ನಾವೇನಾದರೂ ಅಸಮಾಧಾನಗೊಂಡಿವೆ? ತಿಮ್ಮಾಪುರ ಅವ್ರಿಗೆ 3-4ನೇ ಬಾರಿ ಸಚಿವರು ಮಾಡ್ಯಾರ. ಅವ್ರು ಸ್ವತಃ ಕೂಡ MLC ಮಾಡಿದ್ರು. ನಮ್ಮ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸರ್ MLC ಮಾಡಿ ಅವರಿಗೆ ಮಂತ್ರಿ ಮಾಡಿದ್ರು. ಅವ್ರು ಕೊಟ್ಟಿದ್ದಾರೆ ಸಾಕಷ್ಟು ಅವಕಾಶ ಕೊಟ್ಟದ್ದಕ್ಕೆ ಕೃತಜ್ಞವಾಗಿರುವಂಥದ್ದು ಕಲಿಬೇಕು ನಾವು. ಅದನ್ನ ಮನುಷ್ಯತ್ವ ಇಟ್ಕೊಂಡು ಮನುಷ್ಯರಾಗಿ ನಾವು ನಡೆಯುವಂಥದ್ದನ್ನು ಫಸ್ಟ್ ಕಲಿಬೇಕಾಗತ್ತೆ. ಆ ಅರಿವು, ಆ ಬದ್ಧತೆಯನ್ನ ಕಳ್ಕೊಂಡಂಥವ್ರಿಗೆ ಇದೇನು ಹೊಸದಲ್ಲ ಅವರಿಗೆ. ಯಾಕಂದ್ರೆ ಈ ಹಿಂದೆ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ವಿರುದ್ಧ ಓಟ್ ಹಾಕಿದ್ದು ಸಾಕ್ಷಿ ಇದೆ. ನನ್ನ ಚುನಾವಣೆಯಲ್ಲಿ ಸ್ವತಃ ತಮ್ಮ ಬುಕ್ಕಲ್ಲೇ ಬರ್ಕೊಂಡ್ರ 2008ರಲ್ಲಿ ವಿಜಯಾನಂದಗೆ ನಾನು ಸೋಲ್ಸಕ್ಕೆ ನಾನೇ ಕಾರಣ ಆಗುತ್ತೆ. ಮತ್ತೆ ಈಗ ಸಹಜವಾಗಿ ಮಾತಾಡ್ತಾರೆ. ಅವ್ರಿಗೆ ಅದು ರೂಢಿ ಆಗಿಬಿಟ್ಟಿದೆ. ಅಲ್ಲ, ಸ್ವತಃ ನಮ್ಮ ವೇಣುಗೋಪಾಲ್ AICC ಆರ್ಗನೈಸಿಂಗ್ ಕಾರ್ಯದರ್ಶಿ ಮುಖ್ಯಸ್ಥ, ನಮ್ಮ AICC ಪಕ್ಷದ ಮುಖ್ಯಸ್ಥನ ಮೇಲೆ ಆರೋಪ ಮಾಡ್ಯಾರ. 80% ದುಡ್ಡು ತಗೊಂಡು ಇವತ್ತು ಸಚಿವ ಸಂಪುಟ ಮಾಡ್ಯಾರ ಅಂತ ಬರ್ದಾರ. ಇವೆಲ್ಲ ಏನ್ರಿ? ಒಂದು ಪಕ್ಷದ ಶಿಸ್ತಿನಲ್ಲಿ ಇರುವಂತಹ ಒಬ್ಬ ಶಾಸಕರಾಗಿ ಹಿರಿಯರಾದಂತವರು ಮಾತಾಡೋದು, ಜಿಲ್ಲಾಧ್ಯಕ್ಷ 8 ವರ್ಷ ಜಿಲ್ಲಾಧ್ಯಕ್ಷ ಜವಾಬ್ದಾರಿ ಖಂಡಿತವಾಗಿ ನಾನು ಸುಮ್ಕೊಂಡ್ರಲ್ಲ. ಸತ್ಯಾಸತ್ಯತೆಯನ್ನು ನಾನು ವರಿಷ್ಠ ಹತ್ರ ಮಾತಾಡ್ತೀನಿ. ಯಾರ ಮೇಲೆ ಏನ್ ತಪ್ಪು ಮಾಡಿದ್ರು ಕೂಡ ಕ್ರಮ ಆಗ್ಲೇಬೇಕು. ಅದರಲ್ಲಿ ಹಿಂಸೆ ಅಂತ ಮಾತೇ ಇಲ್ಲ.